ನಮಸ್ಕಾರ ಸ್ನೇಹಿತರೆ, ನಮ್ಮ ಮಧುರ ಸುಧೆ ಚಾನಲ್ಗೆ ನಿಮಗೆ ಸ್ವಾಗತ. ನಾವು ನಿಮಗಾಗಿ ಕೃಷ್ಣ ಸಂದೇಶವನ್ನು ಒತ್ತು ತರುತ್ತಿದ್ದೇವೆ. ಇಂದಿನ ಕೃಷ್ಣ ಸಂದೇಶವನ್ನು ನೋಡುವ ಮೊದಲು ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ವೀಕ್ಷಿಸುತ್ತಿದ್ದೀರಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಬೆಲ್ ಬಟನ್ ಒತ್ತುವ ಮೂಲಕ ನೋಟಿಫೈ ಆಗಿರಿ. ಇಂದಿನ ಕೃಷ್ಣ ಸಂದೇಶ: ಜೀವನದಲ್ಲಿ ಪ್ರತಿಯೊಂದು ನೋವು ಒಂದು ಪಾಠವನ್ನು ಕಲಿಸುತ್ತದೆ. ಹಾಗೆಯೇ ಪ್ರತಿ ಪಾಠವು ವ್ಯಕ್ತಿಯನ್ನು ಬದಲಾಯಿಸುತ್ತದೆ. ಕರಗಿ ಹೋಗುವ ಸಕ್ಕರೆಗೆ ಸೇರುವ ಇರುವೆಗಳು ಕರಗುವ ಉಪ್ಪಿಗೆ ಸೇರುವುದಿಲ್ಲ. ಹಾಗೆಯೇ ಕರಗುವ ಹಣಕ್ಕೆ ಸೇರುವ ಸಂಬಂಧಗಳು ಮರುಗುವ ಸಂಬಂಧಕ್ಕೆ ಸೇರುವುದಿಲ್ಲ. ಈ ಪ್ರಪಂಚದಲ್ಲಿ ಸಂಬಂಧಗಳಿಗಿಂತ ಹಣಕ್ಕೆ ಹೆಚ್ಚಿನ ಮಹತ್ವವಿದೆ. ಕತ್ತಲಾಗದೆ ನಕ್ಷತ್ರ ಕಾಣಲ್ಲ, ಕಷ್ಟವಿಲ್ಲದೆ ಜೀವನ ನಡೆಯಲ್ಲ. ಹಾಗೆಯೇ ಏಳು ಬೀಳಿನ ನಡುವೆ ಬಾಳ ಬಂಡಿ ಸಾಗಲು ಸಾವಿರ ಮುಳ್ಳಿದ್ದರೂ ಗುಲಾಬಿಯಂತೆ ಮಿಂಚಲೇಬೇಕು. ಅದುವೇ ಜೀವನ. ಕಷ್ಟಗಳನ್ನು ಮೆಟ್ಟಿ ನಿಂತಾಗ ನಮ್ಮ ಜೀವನ ಸುಂದರಮಯವಾಗಿರುತ್ತದೆ. ಒಂದು ವಸ್ತು ಒಡೆದು ಹೋದರೆ ಅಲ್ಲಿ ಶಬ್ದ ಮಾತ್ರ ಬರುತ್ತದೆ. ಆದರೆ ಮನಸ್ಸು ಒಡೆದು ಹೋದರೆ ಅಲ್ಲಿ ನಿಶ್ಶಬ್ದ ಮಾತ್ರ ಉಳಿಯುತ್ತದೆ. ಜೀವನದಲ್ಲಿ ನಿಂತ ಗಡಿಯಾರ ಎಂದು ತಿರಸ್ಕಾರದಿಂದ ನೋಡಬೇಡ. ಏಕೆಂದರೆ ನಿಂತರೂ ದಿನಕ್ಕೆ 2 ಬಾರಿ ಸರಿಯಾದ ಸಮಯವನ್ನು ತೋರಿಸುತ್ತದೆ ಎಂಬುದನ್ನು ಹಲ್ಲೆಗೆಳೆಯಬೇಡ. ಹಾಗೆಯೇ ಜೀವನದಲ್ಲಿ ನಮಗಿಂತ ತಳಮಟ್ಟದಲ್ಲಿರುವವರನ್ನು ನೋಡಿ ಎಂದು ಹೀಯಾಳಿಸಬೇಡ. ಕಷ್ಟ ಅಂತ ಹೋದರೆ ಯಾರೂ ಸಹಾಯ ಮಾಡಲ್ಲ. ಇಷ್ಟ ಅಂತ ಹೇಳಿದರೆ ಯಾರೂ ಪ್ರೀತಿ ತೋರಿಸಲ್ಲ. ಅದಕ್ಕೆ ಹೇಳುವುದು, ಕಷ್ಟನ ತೋರಿಸಿಕೊಳ್ಳಬಾರದು, ಇಷ್ಟನ ಹೇಳಿಕೊಳ್ಳಬಾರದು. ಕಷ್ಟಕ್ಕೆ ಕರುಣೆ ಇಲ್ಲ, ಇಷ್ಟಕ್ಕೆ ಬೆಲೆ ಇಲ್ಲ. ಹಸಿದವರಿಗೆ ನೀಡಿದ ಅನ್ನ, ಬಯಸಿದವರಿಗೆ ನೀಡಿದ ದಾನ, ಅವಶ್ಯಕತೆ ಇದ್ದವರಿಗೆ ಮಾಡಿದ ಸಹಾಯ ಇವು ಸಾವಿನ ನಂತರ ನಮ್ಮನ್ನು ಬದುಕಿಸಬಲ್ಲ ಸಂಜೀವಿನಿಯಾಗಿರುತ್ತವೆ. ಇದ್ದಷ್ಟು ದಿನ ಸಾಧ್ಯವಾದಷ್ಟು ಬಡವರಿಗೆ ಸಹಾಯ ಮಾಡಿ. ಭಾವನೆಗಳ ಆಧಾರದ ಮೇಲೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಏಕೆಂದರೆ ಭಾವನೆಗಳು ತಾತ್ಕಾಲಿಕವಾಗಿರುತ್ತವೆ. ಬಹಳ ಖುಷಿಯಾದಾಗ ಅಥವಾ ದುಃಖವಾದಾಗ ತೆಗೆದುಕೊಳ್ಳುವ ನಿರ್ಧಾರಗಳು ಹೆಚ್ಚಾಗಿ ತಪ್ಪಾಗಿರುತ್ತವೆ. ಆದ್ದರಿಂದ ನೀವು ನಿಮ್ಮ ಮನಸ್ಸು ತಿಳಿಯಾಗಿದ್ದಾಗ ನಿರ್ಧಾರಗಳನ್ನು ಯೋಚಿಸಿ ತೆಗೆದುಕೊಳ್ಳಿ. ಆಗ ಒಂದು ಸದೃಢ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು. ಎಲ್ಲ ಒಳ್ಳೆಯದೇ ಆಗುತ್ತದೆ. ಧನ್ಯವಾದಗಳು. ನಮ್ಮ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ವಿಡಿಯೋಗೆ ಒಂದು ಲೈಕ್ ನೀಡಿ. ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.